ವಯಸ್ಸಿಗೂ ಹಾಗೂ ಪಿತ್ತಕೋಶದ ಸರ್ಜರಿ ಏನೋ ಸಂಬಂಧ ಇದೆಯಾ? ತುಂಬಾ ಜನ ಈ ಒಂದು ಕನ್ಫ್ಯೂಷನ್ ಇರ್ತಾರೆ. ನನಗೆ ಈಗ 65 ವರ್ಷ ಆಗಿದೆ, 60 ವರ್ಷ ಆಗಿದೆ, ನನಗೆ ಪಿತ್ತಕೋಶದ ಹರಳಿದೆ, ಸರ್ಜರಿ ಅನಿವಾರ್ಯನಾ ಡಾಕ್ಟ್ರೆ ಅಂತ ಕೇಳ್ತಾರೆ. ಸೊ ಅದಕ್ಕೆ ನಾನು ಉತ್ತರ ಏನಂದ್ರೆ, ಪಿತ್ತಕೋಶದಲ್ಲಿ ಹರಳಿದೆ, ನಿಮಗೆ ಅದು ಗೊತ್ತಿದೆ, ಅದು ನಿಮ್ಮ ಮನಸ್ಸಲ್ಲಿ ಕಾಡ್ತಾ ಇದೆ ಅಲ್ವಾ? ಸೊ ನಾನು ಒಂದೇ ಉದಾಹರಣೆ ಕೊಡೋದು, ನೀವು ಆರೋಗ್ಯವಾಗಿದ್ದಾಗ ಅದು ಸರ್ಜರಿ ಮಾಡಿಸ್ಕೊಂಡು ತೆಗೆದ್ರೆ ನಿಮಗೆ ಎಮರ್ಜೆನ್ಸಿ ಬರೋದಿಲ್ಲ. ಯಾಕಂದ್ರೆ ವಯಸ್ಸಾದ್ಮೇಲೆ ಎಮರ್ಜೆನ್ಸಿ ಪಿತ್ತಕೋಶದ ಸಮಸ್ಯೆಗಳು ಬಂದ್ರೆ ಅದನ್ನ ನಿಭಾಯಿಸೋದು ತುಂಬಾ ಕಠಿಣವಾಗಿರುತ್ತೆ. ಯಾಕಂದ್ರೆ ನಾನು ಸರ್ಜರಿ ಮಾಡೋದು ಕಠಿಣ ಆಗಲ್ಲ. ನಿಮಗೆ ಅಸೋಸಿಯೇಟೆಡ್ ಮೆಡಿಕಲ್ ಕಂಡೀಷನ್ಸ್ ಇರುತ್ತಲ್ಲ, ಅಂದ್ರೆ ಅದು ಕಿಡ್ನಿ ಫಂಕ್ಷನ್ ಏರುಪೇರ್ ಆಗಿರ್ಬೋದು, ಹಾರ್ಟ್ ಏರುಪೇರ್ ಆಗಿರ್ಬೋದು, BP, ಡಯಾಬಿಟಿಸ್, ಈ ಒಂದು ಸಂದರ್ಭದಲ್ಲಿ ನೀವು ಎಮರ್ಜೆನ್ಸಿ ಲ್ಯಾಂಡ್ ಆದ್ರೆ ನಿಮಗೆ ಆಗೋ ಒಂದು ಪ್ರಾಬ್ಲಮ್ ನ ಅರಿವು ನಿಮಗೆ ಗೊತ್ತಾಗೋದಿಲ್ಲ. ದಯವಿಟ್ಟು ಒಂದ್ಸಲ ಪಿತ್ತಕೋಶದ ಹರಳಾಗಿದೆ ಅಂದ್ರೆ ಸರ್ಜರಿಗೆ ನೀವು ರೆಡಿ ಆಗ್ಬೇಕು. ನಿಮಗೆ ಕಾರ್ಡಿಯಕ್ ಪ್ರಾಬ್ಲಮ್ ಇರ್ಬೋದು, ನಿಮಗೆ ಆಂಜಿಯೋಪ್ಲಾಸ್ಟಿ ಅಥವಾ ಬೈಪಾಸ್ 1 ವರ್ಷ ಅಥವಾ 2 ವರ್ಷ ಮೇಲೆ ಆಗಿದ್ರೆ ಒಂದು 3 ದಿವಸ ಅಥವಾ 5 ದಿವಸ ಬ್ಲಡ್ ಥಿನ್ನರ್ಸ್ ನಿಲ್ಲಿಸಿ ಸರ್ಜರಿ ಬಂದ್ರೆ ತುಂಬಾ ಉಪಯುಕ್ತವಾಗುತ್ತೆ. ಈ ಮಾಹಿತಿ ತುಂಬಾ ಉಪಯುಕ್ತವಾದದ್ದು. ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ ಹಾಗೂ ಸಂಬಂಧಿಕರಿಗೆ ಶೇರ್ ಮಾಡಿ.